Hello students, let us continue our discussion on oscillations. So in the last classes ನೀವು periodic function ಅಂದ್ರೆ ಏನು ಅಂತ ಕಲ್ತ್ರಿ. So what are periodic functions? So suppose ನಾನು ಒಂದು ಫಂಕ್ಷನ್ ತಗೋತೀನಿ f of theta. So y equals f of theta. So ಇದು ಒಂದು periodic function ಆಗಿದ್ರೆ, if y equals f of theta is a periodic function, what happens? So periodic function last class ಅಲ್ಲಿ ಹೇಳಿದೆ, periodic functions are those functions where the values repeat itself after the fixed value of the independent variable. So ನಮ್ಮ independent variableಗಳು ಒಂದು ಫಿಕ್ಸ್ಡ್ ವ್ಯಾಲ್ಯೂ ಅಷ್ಟು ಚೇಂಜ್ ಆದ ತಕ್ಷಣ ಮತ್ತೆ ನನ್ನ ಫಂಕ್ಷನ್ದು ವ್ಯಾಲ್ಯೂ ರಿಪೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ y equals f of theta is a periodic function ಅನ್ಕೊಳ್ಳಿ. ಸೊ ಈ ಈಕ್ವೇಷನಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು? ಇಂಡಿಪೆಂಡೆಂಟ್ ಥೀಟಾ ಇಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಥೀಟಾ ಮೇಲೆ ಡಿಪೆಂಡ್ ಆಗಿರೋದು ಯಾವುದು? y ಇಸ್ ದ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಚೇಂಜ್ ಆದಾಗ, ಒಂದಿಷ್ಟು ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಚೇಂಜ್ ಮಾಡಿದಾಗ ನಾನು ಮತ್ತೆ y ವ್ಯಾಲ್ಯೂ ಅದೇ ತಗೊಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಇಂಥ ಫಂಕ್ಷನ್ಗಳನ್ನ ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತೀರಾ. ಸೊ ಅದೇನದು ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಫ್ಟರ್ ವಿಚ್ ದ ಫಂಕ್ಷನ್ y ರಿಪೀಟ್ಸ್ ಇಟ್ ಸೆಲ್ಫ್ ಅಂದರೆ ಅದೇ ಪೀರಿಯಡ್ ಆಫ್ ದ ಪೀರಿಯಾಡಿಕ್ ಫಂಕ್ಷನ್ ಅಂತ ಕರಿತೀರ. ಸೊ ಆ ಪೀರಿಯಡ್ ಆಫ್ ದ ಪೀರಿಯಾಡಿಕ್ ಫಂಕ್ಷನ್ ಟಿ ಇರಲಿ. ಸೊ ಲೆಟ್ ಟಿ ಬಿ ದ ಪೀರಿಯಡ್ ಆಫ್ ದ ಪೀರಿಯಾಡಿಕ್ ಫಂಕ್ಷನ್. ಸೊ ಮತ್ತೆ ಹೇಳ್ತೀನಿ ಕೇಳಿ, ಈಗ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ y ಈಕ್ವಲ್ಸ್ ಎಫ್ ಆಫ್ ಥೀಟಾ. ಸೊ ಈ ಎಫ್ ಆಫ್ ಥೀಟಾ ಪೀರಿಯಾಡಿಕ್ ಫಂಕ್ಷನ್ ಆಗುತ್ತೆ ಯಾವಾಗ ಅಂದರೆ, ಒಂದು ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಥೀಟಾನ ನೀವು ಚೇಂಜ್ ಮಾಡಿದ್ರೆ ಮತ್ತೆ y ಅದೇ ವ್ಯಾಲ್ಯೂಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದೇನದು ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಥೀಟಾ ಆಫ್ಟರ್ ವಿಚ್ y ಸ್ಟಾರ್ಟ್ಸ್ ಟೇಕಿಂಗ್ ದ ಸೇಮ್ ವ್ಯಾಲ್ಯೂಸ್ ಅಗೇನ್, ಅದನ್ನೇ ನಾವೇನಂತ ಕರಿತೀವಿ? ಪೀರಿಯಡ್ ಆಫ್ ದ ಪೀರಿಯಾಡಿಕ್ ಫಂಕ್ಷನ್ ಅಂತ ಕರಿತೀವಿ. ಸೊ ಈ y ಈಕ್ವಲ್ಸ್ ಎಫ್ ಆಫ್ ಥೀಟಾದು ಪೀರಿಯಡ್ ಟಿ ಇರಲಿ. ಸೊ ಈ ಥೀಟಾಗೆ ಟಿ ಅಷ್ಟು ನಾನು ಜಾಸ್ತಿ ಮಾಡಿದ್ರೆ ಮತ್ತೆ ಅದು ಅದೇ ವ್ಯಾಲ್ಯೂಸ್ ಮತ್ತೆ ತಗೊಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ಹಂಗಾರೆ ಏನು ಅರ್ಥ ಇದ್ರ ಅರ್ಥ? ಸೊ ಸಪೋಸ್ ನನ್ನ ಥೀಟಾ y ಈಕ್ವಲ್ಸ್ ಎಫ್ ಆಫ್ ಥೀಟಾ ಇಸ್ ಎ ಪೀರಿಯಾಡಿಕ್ ಫಂಕ್ಷನ್. ಆ ಪೀರಿಯಾಡಿಕ್ ಫಂಕ್ಷನ್ದು ಪೀರಿಯಡ್ ಎಷ್ಟು? ಟಿ. ಸೊ ಹಂಗಾರೆ ನಾನೀಗ ನೋಡಿ, ಈಗ ಸೊ ನಾನೀಗ ಥೀಟಾಗೆ ಟಿ ಅಷ್ಟು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ಐ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಥೀಟಾ ಬೈ ಟಿ. ಸೊ ಈಗ ಎಫ್ ಆಫ್ ಟಿ ಪ್ಲಸ್ ಥೀಟಾ ಏನು ವ್ಯಾಲ್ಯೂ ಅಂತ ನೋಡಿದ್ರೆ ಅದು ಎಫ್ ಆಫ್ ಥೀಟಾಗೆ ಸಮ ಇರುತ್ತೆ. ಸೊ ಇಂಥ ಫಂಕ್ಷನ್ಸ್ನೇ ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರೆಯೋದು. ದಿ ಎಫ್ ಆಫ್ ಥೀಟಾ ಪ್ಲಸ್ ಟಿ ಈಸ್ ಈಕ್ವಲ್ ಟು ಎಫ್ ಆಫ್ ಥೀಟಾ ಓನ್ಲಿ. ಅಲ್ಲಿಗೆ ಟಿ ಅಷ್ಟಾದ್ಮೇಲೆ ರಿಪೀಟ್ ಆಗಕ್ಕೆ ಸ್ಟಾರ್ಟ್ ಆಯ್ತಲ್ಲ ಮತ್ತೆ. ಅರ್ಥ ಆಯ್ತಲ್ವ? ಸೊ ಇದ್ರ ಬಗ್ಗೆ ನೀವು ಇನ್ ಡೀಟೇಲಾಗಿ ಮ್ಯಾಥಮೆಟಿಕ್ಸಲ್ಲಿ ಸ್ಟಡಿ ಮಾಡ್ತೀರಾ. ಸೊ ನಮ್ಮ ಹತ್ರ ಮ್ಯಾಥಮೆಟಿಕ್ಸಲ್ಲಿ ತುಂಬ ಫಂಕ್ಷನ್ಸ್ ಇದ್ದಾವೆ. ಸೊ ತುಂಬ ಫಂಕ್ಷನ್ಗಳಲ್ಲಿ ಪೀರಿಯಾಡಿಕ್ ಫಂಕ್ಷನ್ಗಳು ಯಾವುದು ಅಂದರೆ ದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಅದರಲ್ಲೂ ಸೈನ್ ಮತ್ತು ಕೋಸೈನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಗಳಿದಾವಲ್ಲ, ಅವು ಪೀರಿಯಾಡಿಕ್ ಫಂಕ್ಷನ್ಗಳು. ಸೊ ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಮಾತಾಡಿದ್ವಿ. ಸೊ ವಿಚ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಇನ್ ಮ್ಯಾಥಮೆಟಿಕ್ಸ್? ಹಂಗಾರೆ ಎಫ್ ಆಫ್ ಥೀಟಾ ಈಸ್ ಈಕ್ವಲ್ ಟು ಎ ಟೈಮ್ಸ್ ಸೈನ್ ಥೀಟಾ, ಆರ್ ಎಫ್ ಆಫ್ ಥೀಟಾ ಏನಾಗಿರ್ಬೇಕು? ಎ ಟೈಮ್ಸ್ ಕಾಸ್ ಥೀಟಾ. ಸೊ ಇವು ನಮ್ಮ ಮ್ಯಾಥಮೆಟಿಕ್ಸಲ್ಲಿರುವಂತಹ ಪೀರಿಯಾಡಿಕ್ ಫಂಕ್ಷನ್ಗಳು. ಸೊ ಥೀಟಾ ಅದು 2π ಅಷ್ಟು ಅದರ ಪೀರಿಯಡ್ ಇರುತ್ತೆ. ಸೊ ನಾನೀಗ ಕ್ಯಾಪಿಟಲ್ ಟಿ ಅಂತ ಹೇಳಿದ್ನಲ್ಲ, ಸೊ ಈ ಫಂಕ್ಷನ್ಗಳಿಗೆ ಎಫ್ ಆಫ್ ಥೀಟಾ ಇಸ್ ಎ ಸೈನ್ ಥೀಟಾಗೆ ಮತ್ತು ಎಫ್ ಆಫ್ ಥೀಟಾ ಇಸ್ ಎ ಕಾಸ್ ಥೀಟಾಗೆ ಪೀರಿಯಡ್ ಎಷ್ಟಿರುತ್ತೆ? 2π ಇರುತ್ತೆ. ಸೊ ನೀನು ಥೀಟಾನ 2π ಅಷ್ಟು ಚೇಂಜ್ ಮಾಡಿದ್ರೆ ಆಗ ಮತ್ತೆ ಅದೇ ವ್ಯಾಲ್ಯೂಸ್ ತಗೊಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಎಫ್ ಆಫ್ ಥೀಟಾ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಅವನ್ನ ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರೆಯೋದು. ಆ್ಯಂಡ್ ವಿಲ್ ಸ್ಟಡಿ ಅಬೌಟ್ ದಿಸ್ ವೆರಿ ಇನ್ ಡೀಟೇಲ್ ಇನ್ ಮ್ಯಾಥಮೆಟಿಕ್ಸ್. ಓಕೆ. So which are the periodic functions in mathematics then? The sine and cosine functions are periodic functions in mathematics. So ಯಾಕೆ ನಮ್ಮ ಆಸಿಲೇಷನ್ಸ್ ಅನ್ನೋ ಚಾಪ್ಟರಲ್ಲಿ ಪೀರಿಯಾಡಿಕ್ ಫಂಕ್ಷನ್ಸಿನ ಸ್ಟಡಿ ಯಾಕೆ ಇಷ್ಟು ಇಂಪಾರ್ಟೆಂಟು? ಫಸ್ಟ್ ಕ್ಲಾಸಲ್ಲೂ ನಾನು ಹೇಳಿದ್ದೆ ಪೀರಿಯಾಡಿಕ್ ಫಂಕ್ಷನ್ಸ್ ಬಗ್ಗೆ.
ಈಗಲೂ ಮತ್ತೆ ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಯಾಕೆ ಆಸಿಲೇಷನ್ಸ್ಗೆ ಪೀರಿಯಾಡಿಕ್ ಫಂಕ್ಷನ್ಸ್ ಇಂಪಾರ್ಟೆಂಟ್ ಅಂದರೆ, ಬಿಕಾಸ್ ನೆನ್ನೆ ಮಾತಾಡೋದಿಲ್ಲ, ದ ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ಸ್ ಒಬೇ ದ ಪೀರಿಯಾಡಿಕ್ ಫಂಕ್ಷನ್. ನಮ್ಮ ಆಸಿಲೇಷನ್ಗಳಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ, ಆ ವ್ಯಾಲ್ಯೂಗಳು ಹೆಂಗೆ ಚೇಂಜ್ ಆಗುತ್ತೆ, ಆ ವ್ಯಾಲ್ಯೂಗಳು ಎಕ್ಸಾಕ್ಟ್ಲಿ ಪೀರಿಯಾಡಿಕ್ ಫಂಕ್ಷನ್ಗಳ ಥರನೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಪೀರಿಯಾಡಿಕ್ ಫಂಕ್ಷನ್ಸ್ ಇನ್ ಅ ಸ್ಟಡಿ ಆಸಿಲೇಷನ್ಸ್ ಚಾಪ್ಟ್ರಲ್ಲಿ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ಸ್ ವೇರೀಸ್ ಲೈಕ್ ಅವರ್ ಪೀರಿಯಾಡಿಕ್ ಫಂಕ್ಷನ್ಸ್ ಇನ್ ಮ್ಯಾಥಮ್ಯಾಟಿಕ್ಸ್. ಓಕೆ, ಸೊ ಹೆಂಗೆ ವೇರಿ ಆಗುತ್ತೆ ಅಂತ ನೋಡೋಣ ಈಗ. ಸೊ ನಾನೀಗ ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ಸ್ ನೆನ್ನೆ ಮಾತಾಡಿದ್ವಿ. ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ ಅಂದ್ರೇನು? when there is an oscillation, there is some physical quantity whose values changes. That physical quantity is displacement. It is in general. ಈಗ ಮೆಕ್ಯಾನಿಕಲ್ ಆಸಿಲೇಷನ್ಸ್ ಇದ್ದರೆ ಆ ಡಿಸ್ಪ್ಲೇಸ್ಮೆಂಟ್ ಏನು, ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಬಾಡಿ ಫ್ರಮ್ ದ ಮೇನ್ ಪೊಸಿಷನ್ನೇ ಡಿಸ್ಪ್ಲೇಸ್ಮೆಂಟ್ ಅಂತ ಅನ್ಕೊಬಿಡ್ಬೋದು ನೀವು ಮೆಕ್ಯಾನಿಕಲ್ ಆಸಿಲೇಷನ್ಸ್ಗೆ. ಅದೇ ನಾನ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ಗೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, when electromagnetic wave propagates through space at any point in space, then some oscillation is taking place. Then what is the displacement there? What is changing? Electric and magnetic fields. So in case of non-mechanical waves, displacement is other than the actual displacement of mechanics. But in mechanical waves, no problem. Displacement is the change in position of the body from the mean position. ಮೆಕ್ಯಾನಿಕಲ್ ಆಸಿಲೇಷನ್ಸ್ಗೆ ಡಿಸ್ಪ್ಲೇಸ್ಮೆಂಟ್ ಏನು? ನಮ್ಮ ಬಾಡಿದು ಮೇನ್ ಪೊಸಿಷನಿಂದ ಏನು ಚೇಂಜ್ ಇನ್ ಪೊಸಿಷನ್ ಆಯಿತು, ಅದೇ ಆ ಚೇಂಜ್ ಇನ್ ಪೊಸಿಷನ್ನೇ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಯಾವುದಕ್ಕೆ? ಮೆಕ್ಯಾನಿಕಲ್ ಆಸಿಲೇಷನ್ಸ್ಗೆ. ಅದೇ ನಾನ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ಗೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಯಾವ ಫಿಸಿಕಲ್ ಕ್ವಾಂಟಿಟಿ ವೇರಿ ಆಗ್ತಿದೆ ಅದೇ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಲೈಕ್ ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ವೇರಿಂಗ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. If magnetic field is varying, magnetic field is the displacement, like that. Okay, so now why periodic functions are very important in the study of the oscillations. So oscillations in a steadily periodic function ಗಳು ಯಾಕೆ ಇಂಪಾರ್ಟೆಂಟು ಅಂದರೆ, because during an oscillation the displacement, the values of the displacement vary like the periodic function. ಅರ್ಥ ಆಯ್ತಲ್ಲ? ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಒಂದು ಮಾಸ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್ ತಗೊಳ್ಳಿ. ಸೊ ಇದೇ ದ ಬೆಸ್ಟ್ ಎಕ್ಸಾಂಪಲ್ ಏನಕ್ಕೆ ಆದ್ರೂ ಆಸಿಲೇಷನ್ ಕೊಡೋಕ್ಕೆ. ಸೊ ಒಂದು ಸ್ಪ್ರಿಂಗಿಗೆ ಅಟ್ಯಾಚ್ ಆಗಿರೋ ಮಾಸ್ ತಗೊಳ್ಳಿ, ಅದೇನು ಮಾಡ್ತಾ ಇರುತ್ತೆ? ಈ ಮೇನ್ ಪೊಸಿಷನ್ ಸುತ್ತ ಏನು ಮಾಡ್ತಾ ಇರುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲೋ ಇತ್ತು ಅಂದ್ಕೊಳ್ಳಿ, ಇಲ್ಲಿತ್ತು. ಸೊ ಈಗ ಏನಂಗಾರೆ ಡಿಸ್ಪ್ಲೇಸ್ಮೆಂಟ್ ಇಷ್ಟು. ಸೊ ನೋಡಿ, ಈಗ ಆಮೇಲೆ ಮೇಲೋಯ್ತು ಅಂದ್ಕೊಳ್ಳಿ, ಇಲ್ಲಿ ಬಂತು, ಈಗ ಡಿಸ್ಪ್ಲೇಸ್ಮೆಂಟ್ ಇಷ್ಟು. ಓಕೆ, ಹಂಗೆ ಕೆಳಗೆ ಇಲ್ಲಿ ಬಂತು ಅಂದ್ಕೊಳ್ಳಿ, ಈಗ ಏನು ಡಿಸ್ಪ್ಲೇಸ್ಮೆಂಟ್ ಇಷ್ಟು. ಹಾಂ, ಸೊ ನೋಡಿ, ಸೊ ನಮ್ಮ ಈ ಆಸಿಲೇಷನ್ ಅಬ್ಸರ್ವ್ ಮಾಡಿ. ನಮ್ಮ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ? ಝೀರೋಯಿಂದ ಎಲ್ಲಿವರೆಗೂ ಹೋಗುತ್ತೆ? ಪ್ಲಸ್ ಎಗೆ ಹೋಗುತ್ತೆ. ಆಮೇಲೆ ಮತ್ತೆ ಪ್ಲಸ್ ಎಯಿಂದ ಝೀರೋಗೆ ಬರುತ್ತೆ. ಆಮೇಲೆ ಮತ್ತೆ ಝೀರೋಯಿಂದ ಮೈನಸ್ ಎಗೆ ಹೋಗುತ್ತೆ. ಎ ಅಂದರೆ ಆ್ಯಂಪ್ಲಿಟ್ಯೂಡು. ಮತ್ತೆ ಮೈನಸ್ ಏನು ಝೀರೋಗೆ ಬರುತ್ತೆ. ಸೊ ನಮ್ಮ ವೈ ನೋಡಿ ವೇರಿ ಆಗ್ತಿದೆ. ಹೆಂಗೆ ವೇರಿ ಆಗ್ತಿದೆ? ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಇಟ್ ಈಸ್ ವೇರಿಂಗ್ ಫ್ರಮ್ 0 to plus a, then plus a to again 0, then 0 to minus a, then minus a to again 0. As the body oscillates, so the displacement of the body, how it is varying? See, when the body was at the mean position and was about to go upwards, the displacement is 0. When the body goes to the top extreme position, then displacement is plus a. When the body again comes to the mean position from there, the displacement is again 0. Now the body goes to the extreme position in the downward direction. So now the displacement is minus a. Again body comes to the mean position, displacement is 0. So ನನ್ನ ಡಿಸ್ಪ್ಲೇಸ್ಮೆಂಟ್ y ದು ವ್ಯಾಲ್ಯೂಗಳು ನೋಡಿ ಹೆಂಗೆ ವೇರಿ ಆಗಿದ್ದಾವೆ. 0 ಇಂದ ಪ್ಲಸ್ ಎಗೆ, ಪ್ಲಸ್ ಇಂದ 0ಗೆ, ಮತ್ತೆ 0 ಇಂದ ಮೈನಸ್ ಎಗೆ, ಮೈನಸ್ ಇಂದ 0ಗೆ. ಸೊ ನನ್ನ ಬಾಡಿ ಆಸಿಲೇಟ್ ಮಾಡ್ತಾ ನನ್ನ y ದು ವ್ಯಾಲ್ಯೂಗಳು ಈ ಥರ ವೇರಿ ಆಗ್ತಾ ಇರುತ್ತೆ. ಸೊ ಇದೇ ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೇರಿಯೇಬಲ್. ಅದು
ಆ್ಯಸ್ ದ ಬಾಡಿ ಆಸಿಲೇಟ್ಸ್ ಡಿಸ್ಪ್ಲೇಸ್ಮೆಂಟ್ ಗೋಸ್ ಆನ್ ಚೇಂಜಿಂಗ್ ಬಟ್ ವೇರೀಸ್ ಪೀರಿಯಾಡಿಕಲಿ. ಅದಕ್ಕೆ ಆ ಡಿಸ್ಪ್ಲೇಸ್ಮೆಂಟ್ನ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಪೀರಿಯಾಡಿಕ್ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ಈ ಬಾಡಿ ಆಸಿಲೇಟ್ ಆಗ್ತಿರೋ ಬಾಡಿ ತಗೊಳ್ಳಿ. ಇಟ್ ಈಸ್ ಆಸಿಲೇಟಿಂಗ್ ಅಪ್ ಆ್ಯಂಡ್ ಡೌನ್, ಟು ಆ್ಯಂಡ್ ಫ್ರಮ್ ಮೋಷನ್ಸ್, ಇಟ್ಸ್ ಮೂವಿಂಗ್ ಇನ್ ದ ವರ್ಟಿಕಲ್ ಡೈರೆಕ್ಷನ್ ಅಂದ್ಕೊಳ್ಳಿ. ಸೊ ಇದರ ಡಿಸ್ಪ್ಲೇಸ್ಮೆಂಟ್ ವೇರೀಸ್ ಲೈಕ್ ದಿಸ್. ಓಕೆ, ಈಗ ಈ ಡಿಸ್ಪ್ಲೇಸ್ಮೆಂಟ್ದು ಮ್ಯಾಥಮೆಟಿಕಲಿ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಅಲ್ಲಿಗೆ ನಾನು ಏನು ಯೂಸ್ ಮಾಡ್ಬೇಕು? ಈಗ ತಾನೇ ಸ್ಟಡಿ ಮಾಡಿದ್ರಲ್ಲ, ಪೀರಿಯಾಡಿಕ್ ಫಂಕ್ಷನ್ಸ್ನ ಯೂಸ್ ಮಾಡ್ಬೇಕು. ಹಂಗಾರೆ ನನ್ನ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಹಂಗಾರೆ y ಈಕ್ವಲ್ಸ್ a sin ಥೀಟಾ ಆಗಿರುತ್ತೆ, ಅಥವಾ y ಈಕ್ವಲ್ಸ್ a cos ಥೀಟಾ ಆಗಿರುತ್ತೆ, ವೇರ್ a ಇಸ್ ದ ಆಂಪ್ಲಿಟ್ಯೂಡ್ ಆಫ್ ದ ಆಸಿಲೇಷನ್ ಅಲ್ವಾ? ಯಾಕಂದ್ರೆ ಹಿಂಗೆ ತಾನೇ ವೇರಿ ಆಗ್ತಿರೋದು ನೋಡಿ. ವೈ ಯಾವ ಥರ ವೇರಿ ಆಗ್ತಾ ಇರೋದು? ಪೀರಿಯಾಡಿಕಲಿ ತಾನೇ ವೇರಿ ಆಗ್ತಿರೋದು. ಈಗ ಬಾಡಿ ಈ ಪಾಯಿಂಟ್ ಬಿಟ್ಟು ಮೇಲೆ ಹೋಗೋಕ್ಕಾಗುತ್ತೆ, ಆಗಲ್ಲ. ಈ ಬಾಡಿ ಮೈನಸ್ ಎ ಬಿಟ್ಟು ಕೆಳಗೆ ಹೋಗೋಕ್ಕಾಗುತ್ತೆ, ಆಗಲ್ಲ. ಈ ಬಾಡಿ ಯಾವಾಗಲೂ ಪ್ಲಸ್ ಎ ಮತ್ತು ಮೈನಸ್ ಎ ಮಧ್ಯದಲ್ಲೇ ಇರಬೇಕು. ಹಂಗಾರೆ ಅದೇ ಪೀರಿಯಾಡಿಕ್ ಮೋಷನ್. ದ ಮೋಷನ್ ಇಸ್ ಆ್ಯಂಡ್ ಆಲ್ಸೋ ಆಸಿಲೇಷನ್, ದ ಮೋಷನ್ ಇಸ್ ರಿಪೀಟಿಂಗ್ ಇಟ್ ಸೆಲ್ಫ್. ಹಂಗಾರೆ ವೈ ವ್ಯಾಲ್ಯೂ ಎಲ್ಲ ಏನೇನು ಬೇಕಾದ್ರೂ ತಗೊಳಕ್ಕಾಗಲ್ಲ, ಪೀರಿಯಾಡಿಕ್ ಫಂಕ್ಷನ್ಗಳೇ ಆಗಿರಬೇಕು. ಯಾಕಂದರೆ ದ ವ್ಯಾಲ್ಯೂಸ್ ಆಫ್ ವೈ ಆರ್ ಕನ್ಫೈನ್ಡ್ ವಿದಿನ್ ಸಮ್ ರೇಂಜ್, ವಿದಿನ್ ಪ್ಲಸ್ ಎ ಆ್ಯಂಡ್ ಮೈನಸ್ ಎ. ಅರ್ಥ ಆಯ್ತಲ್ವಾ? ಸೊ ಯಾವುದೇ ಆಸಿಲೇಟ್ರಿ ಮೋಷನನ್ನು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಡಿಸ್ಪ್ಲೇಸ್ಮೆಂಟ್ನ, ಯಾವುದೇ ಆಸಿಲೇಟ್ರಿ ಮೋಷನ್ದು ಡಿಸ್ಪ್ಲೇಸ್ಮೆಂಟ್ನ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ನಾನು ಏನು ಯೂಸ್ ಮಾಡಬೇಕಾಗುತ್ತೆ? ಪೀರಿಯಾಡಿಕ್ ಫಂಕ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ, ವಿಚ್ ಯು ಸ್ಟಡಿಡ್ ಜಸ್ಟ್ ನೌ. ಸೊ ಹಂಗಾರೆ ನಾನೀಗ ನನ್ನ ಬಾಡಿ ಈ ಥರ ಆಸಿಲೇಟ್ ಮಾಡ್ತಾ ಇದೆ, ಹಂಗಾರೆ ಅದರ ಡಿಸ್ಪ್ಲೇಸ್ಮೆಂಟ್ನ ನಾನು ಹೆಂಗೆ ಬರಿಬೋದು? ಹಂಗಾರೆ y ಈಕ್ವಲ್ಸ್ a sin ಥೀಟಾ ಅಂತನಾರು ಬರಿಬೋದು, ಅಥವಾ y ಈಕ್ವಲ್ಸ್ a cos ಥೀಟಾ ಅಂತನಾರು ಬರಿಬೋದು. ಬಟ್ ನನ್ನ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಆಸಿಲೇಟಿಂಗ್ ಬಾಡಿ ಹೆಂಗೆ ವೇರಿ ಆಗ್ತಿರೋದು? ಡಿಸ್ಪ್ಲೇಸ್ಮೆಂಟ್ ವೇರಿ ಆಗ್ತಿದೆ, ಬಟ್ ಹೆಂಗೆ? ಡಿಸ್ಪ್ಲೇಸ್ಮೆಂಟ್ ಇಸ್ ವೇರಿಯಿಂಗ್ ವಿತ್ ಟೈಮ್ ಕಳೀತಾ ಕಳೀತಾ ಈ ವೈ ಚೇಂಜ್ ಆಗ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಇದೇ ನಮ್ಮ ಆಸಿಲೇಟಿಂಗ್ ಬಾಡಿ ಅಂದ್ಕೊಳ್ಳಿ. ಸೊ ಈಗ ಇಲ್ಲಿದೆ, ಆಮೇಲೆ ನೋಡಿ ಟೈಮ್ ಕಳೀತಾ ಕಳೀತಾ ಅದು ಆಸಿಲೇಟ್ ಮಾಡ್ತಾ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಿದೆ. ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಚೇಂಜ್ ಆಗ್ತಿದೆ? ಡಿಸ್ಪ್ಲೇಸ್ಮೆಂಟ್ ಟೈಮ್ ಕಳೀತಾ ಕಳೀತಾ ಚೇಂಜ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಟೀಟಾಗೆ, ಸೊ ವೈ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ಫಂಕ್ಷನ್ ಆಫ್ ಟೈಮ್. ಸೊ ಅದಕ್ಕೆ ನಾನು ಈ ಟೀಟಾ ಬದಲು ಏನು ಬರಿಬೋದು ಅಂದರೆ ನೋಡಿ ಈಗ, ಸೊ ವೈ ಈಕ್ವಲ್ಸ್ ಎ ಸೈನ್, ಆ ಟೀಟಾಗೆ ನಾನು ಏನು ರೀಪ್ಲೇಸ್ ಮಾಡ್ತೀನಿ ಅಂದರೆ, ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ವೇರಿಯಿಂಗ್ ವಿತ್ ಟೈಮ್ ಅಲ್ಲ, ದ ಬಾಡಿ ಈಸ್ ಪರ್ಫಾರ್ಮಿಂಗ್ ಆಸಿಲೇಷನ್ಸ್. ಸೊ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಈಸ್ ವೇರಿಂಗ್ ಹೆಂಗೆ? ವಿತ್ ಟೈಮ್. ಸೊ ಅದಕ್ಕೋಸ್ಕರ ನಾನು ಟೀಟಾನ ಹೆಂಗೆ ಬರಿಬೋದು? ಒಮೆಗಾ ಟಿ ಅಂತ ಬರಿಬೋದು. ಸ್ಮಾಲ್ ಲೆಟರ್ ಟಿ. ಪೀರಿಯಡ್ ಆಫ್ ಆಸಿಲೇಷನ್ ಕ್ಯಾಪಿಟಲ್ ಟಿ, ಅದು ಫಿಕ್ಸ್ ಕಾನ್ಸ್ಟೆಂಟ್. ಇದು ಟಿ ವೇರಿಯೇಬಲ್, ಇದು ಟೈಮ್ ಕಳೀತಾ ಕಳೀತಾ ಟೈಮ್ ಕಳೆದಂಗೆ ಈ ಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ಈ ಟೀಟನೇ ಹೆಂಗೆ ಬರಿಬೋದು? ಒಮೆಗಾ ಟಿ ಅಂತ ಬರಿಬೋದು. ಒಮೆಗಾ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಲ್ಲ, ಆ್ಯಂಗುಲರ್ ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್. ಸೊ ನಾನೀಗ ಡಿಸ್ಪ್ಲೇಸ್ಮೆಂಟ್ ಆಫ್ ಎನಿ ಆಸಿಲೇಷನನ್ನು ಹೆಂಗೆ ಬರಿಬೋದು? ಹಂಗಾರೆ ವೈ, ಯಾಕಂದರೆ ದ ಡಿಸ್ಪ್ಲೇಸ್ಮೆಂಟ್ ಈಸ್ ವೇರಿಯಿಂಗ್ ವಿತ್ ಟೈಮ್ ಕಳೀತಾ ಕಳೀತಾ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಿದೆ, ಹಂಗೆ ಅದು ಪೀರಿಯಾಡಿಕ್ ಆಗೂ ಇದೆ. ಅಂದರೆ ಅದು ಏನೇನು ಬೇಕಾದ್ರೂ ವ್ಯಾಲ್ಯೂ ತಗೊಳ್ಳಲ್ಲ, ಒಂದಿಷ್ಟು ವ್ಯಾಲ್ಯೂ ಒಳಗಡೆ ತಗೊಳುತ್ತೆ ನೋಡಿ. ಆಸ್ ದ ಬಾಡಿ ಆಸಿಲೇಟ್ಸ್, ಈ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ ಇರ್ಬೋದು? ಪ್ಲಸ್ ಎ ಇಂದ ಮೈನಸ್ ಎವರೆಗೂ ಇರ್ಬೋದು. ಸೊ ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಿದೆ ವಿತ್ ಟೈಮ್. ಅದಕ್ಕೋಸ್ಕರ ನಾನು ಡೀಟಾನ ಒಮೆಗಾ ಟಿ ಅಂತ ಬರಿತೀನಿ. ಒಮೆಗಾ ಇಸ್ ದ ಆ್ಯಂಗುಲರ್ ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್. ಈಗ ಹಂಗಾರೆ ನನ್ನ ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ ಹೆಂಗೆ ಬರಿಬೋದು? ಹಂಗಾರೆ ವೈ ಈಕ್ವಲ್ಸ್ ಎ ಸೈನ್ ಒಮೆಗಾ ಟಿ, ಆರ್ ವೈ ಈಕ್ವಲ್ಸ್ ಎ ಕಾಸ್ ಒಮೆಗಾ ಟಿ. ಸೊ ಈ ಥರ ನಾನು ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ ಬರಿಬೋದು. ಇದನ್ನೇ ನಾವು ಏನಂತ ಕರಿತೀವಿ? ಐ ವಿಲ್ ಕಾಲ್ ದೆಮ್ ಆಸ್ ಈಕ್ವೇಷನ್ ಆಫ್ ಆಸಿಲೇಷನ್. ಇದನ್ನೇ ಈಕ್ವೇಷನ್ ಆಫ್ ಆಸಿಲೇಷನ್ ಅಂತ ಕರೆಯೋದು. ಸೊ ವಾಟ್ ಆರ್ ದ ಈಕ್ವೇಷನ್ಸ್ ಆಫ್ ಆಸಿಲೇಷನ್? ದ ಈಕ್ವೇಷನ್ಸ್ ಆಫ್ ಆಸಿಲೇಷನ್ಸ್ ಆರ್ y equals a sin omega t and y equals a sin omega t or y equals a cos omega t. ಸೊ ನಮ್ಮ ಈಕ್ವೇಷನ್ ಆಫ್ ಆಸಿಲೇಷನಲ್ಲಿ ನಾವು ಯಾವುದಕ್ಕೆ ಈಕ್ವೇಷನ್ ಬರೆಯೋದು? ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ಗೆ ಈಕ್ವೇಷನ್ ಬರೆಯೋದು. ಡಿಸ್ಪ್ಲೇಸ್ಮೆಂಟ್ ಆಫ್ ಅನ್ ಆಸಿಲೇಷನ್
ವೇರೀಸ್ ಪೀರಿಯಾಡಿಕಲಿ ವಿತ್ ಟೈಮ್ ಅಲ್ವಾ. ಸೊ ಹಂಗಾರೆ ನಮ್ಮ ಡಿಸ್ಪ್ಲೇಸ್ಮೆಂಟ್ದು ಪೀರಿಯಾಡಿಕ್ ಫಂಕ್ಷನ್ ಆಗಿರಬೇಕಾಗುತ್ತೆ. ಸೊ ಪೀರಿಯಾಡಿಕ್ ಫಂಕ್ಷನ್ಸ್ ಇರೋದು ಎರಡೇ, ಸೈನ್ ಆ್ಯಂಡ್ ಕಾಸ್. ಸೊ ಹಂಗಾರೆ ನಮ್ಮ ಡಿಸ್ಪ್ಲೇಸ್ಮೆಂಟ್ ಆಫ್ ಎನಿ ಆಸಿಲೇಷನ್ ಏನಾಗಿರ್ಬೇಕು ಹಂಗಾರೆ ಎ ಸೈನ್ ಒಮೆಗಾ ಟಿ ಆದರೂ ಆಗಿರಬೇಕು ಅಥವಾ ಎ ಕಾಸ್ ಒಮೆಗಾ ಟಿ ಆದರೂ ಆಗಿರ್ಬೇಕು. ಸೊ ದೀಸ್ ಆರ್ ದ ಈಕ್ವೇಷನ್ಸ್ ಆಫ್ ಆಸಿಲೇಷನ್. ಓಕೆ, ಜಸ್ಟ್ ನಾವು ಯು ಸ್ಟಡಿಡ್ ಅಬೌಟ್ ದ ಈಕ್ವೇಷನ್ ಆಫ್ ಆಸಿಲೇಷನ್ಸ್. ಸೊ ಈಕ್ವೇಷನ್ ಆಫ್ ಆಸಿಲೇಷನ್ಸ್ ಏನಾಗಿರುತ್ತೆ, ದೇರ್ ಸೈನ್ ಆರ್ ಕೊಸೈನ್ ಫಂಕ್ಷನ್ಸ್ ಆರ್. ಸೊ ವೇರ್ ಒಮೆಗಾ ಇಸ್ ದ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್ ಅಂತ ಕರಿತೀರ, ಎ ಇಸ್ ದ ಆಂಪ್ಲಿಟ್ಯೂಡ್ ಆಫ್ ದ ಆಸಿಲೇಷನ್. ಯು ನೋ ಆಲ್ ದೋಸ್ ಡೆಫಿನೇಷನ್ಸ್. ಸೊ ಈಗ ನಮ್ಮ ನೇಚರಲ್ಲಿ ತುಂಬ ಆಸಿಲೇಷನ್ಸ್ ಇದೆ. ಸೊ ಅವೆಲ್ಲ ಆಸಿಲೇಷನ್ಸ್ನ ಜಸ್ಟ್ ಒಂದು ಸಿಂಗಲ್ ಸೈನ್ ಅಥವಾ ಕೊಸೈನ್ ಫಂಕ್ಷನಾಗಿ ಬರೆಯೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ಕಾಂಪ್ಲೆಕ್ಸ್. ಓಕೆ, ಸೊ ಈಗ ಫೋರಿಯರ್ ಏನು ಹೇಳಿದ್ರು, ಸೊ ಯಾವುದೇ ಆಸಿಲೇಷನ್ನ ನಾವು ಹೆಂಗೆ ಬರಿಬೋದು ಅಂದರೆ, you can write it as a sum of sine and cosine functions ಅಥವಾ linear combination of sine and cosine functions of specific angular frequency and specific coefficients. ಅರ್ಥ ಆಯ್ತಲ್ಲ. ಸೊ ನೋಡಿ, coefficients are in amplitudes. ಸೊ ಫೋರಿಯರ್ ಏನು ಹೇಳಿದ್ದು ನೋಡಿ, ಯಾವುದೇ ಆಸಿಲೇಷನ್ ಎಷ್ಟೇ ಕಾಂಪ್ಲೆಕ್ಸ್ ಆಗಿರಲಿ ಅದು, ಸೊ ಅದನ್ನ ಹೆಂಗೆ ಬರಿಬೋದು ನಾವು, ಎ ಲೀನಿಯರ್ ಕಾಂಬಿನೇಷನ್ ಆಫ್ sine and cosine functions of specific angular frequency and specific coefficients ಅಥವಾ amplitudes. ಸೊ ಈ A1 A2 A3ಗಳು ಸ್ಪೆಸಿಫಿಕ್ ಆಗಿರ್ಬೇಕು, ಒಮೆಗಾ, ಆಮೇಲೆ ನೆಕ್ಸ್ಟ್ 2 ಒಮೆಗಾ ಇರಬೇಕು, ಆಮೇಲೆ ನೆಕ್ಸ್ಟ್ 3 ಒಮೆಗಾ ಟಿ. B1 ಓಕೆ. ಸೊ ಇದು ಫೋರಿಯರ್ ಹೇಳಿದ್ದು, ಅರ್ಥ ಆಯ್ತಲ್ಲ. ಸೊ ಕಾಂಪ್ಲೆಕ್ಸ್ ನಮ್ಮ ನೇಚರಲ್ಲಿ ತುಂಬ ಆಸಿಲೇಷನ್ಸ್, ಕಾಂಪ್ಲೆಕ್ಸ್ ಆಸಿಲೇಷನ್ಸ್ಗಳಿದ್ದಾವೆ. ಲೈಕ್ ದ ಸ್ಟ್ರಿಂಗ್ಸ್ ಆಫ್ ಎ ಗಿಟಾರ್. ಈಗ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಲೈಕ್ ಗಿಟಾರ್, ಆ ಸ್ಟ್ರಿಂಗ್ನ ಪ್ಲಕ್ ಮಾಡಿದ್ರೆ ಆ ಸ್ಟ್ರಿಂಗಲ್ಲಿ ಆಸಿಲೇಷನ್ಸ್ ಕ್ರಿಯೇಟ್ ಆಗುತ್ತೆ, ದೇ ಆರ್ ಕಾಂಪ್ಲೆಕ್ಸ್ ಆಸಿಲೇಷನ್ಸ್. ಅದೇ ಥರ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಡ್ರಮ್. ಸೊ ಡ್ರಮ್ನ ಸೌಂಡ್ ಮಾಡ್ತೀರಾ, ಸೊ ಆ ಡ್ರಮ್ದು ಮೆಂಬ್ರೇನಲ್ಲಿ ಆಸಿಲೇಷನ್ಸ್ ಕ್ರಿಯೇಟ್ ಆಗುತ್ತೆ, ಅದು ಕೂಡ ಕಾಂಪ್ಲೆಕ್ಸ್ ಆಸಿಲೇಷನ್ಸ್. ಸೊ ಎಲ್ಲ ಆಸಿಲೇಷನ್ಸು ನಿಮ್ಮ ಸ್ಪ್ರಿಂಗ್ ಥರ, ಮಾಸ್ ಅಟ್ಯಾಚ್ ಟು ಎ ಸ್ಪ್ರಿಂಗ್ ಥರ ಅಥವಾ ಸಿಂಪಲ್ ಪೆಂಡುಲಮ್ ಥರ ಇರೋಲ್ಲ. ಸೊ ಯಾವುದೇ ಆಸಿಲೇಷನ್ನ ಹೆಂಗೆ ಬರಿಬೋದು, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಲೀನಿಯರ್ ಕಾಂಬಿನೇಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್ ವಿತ್ ಸ್ಪೆಸಿಫಿಕ್ ಆ್ಯಂಗುಲರ್ ಫ್ರೀಕ್ವೆನ್ಸಿ. ನೋಡಿ, ಒಮೆಗಾ ಇದೆ, ನೆಕ್ಸ್ಟ್ 2 ಒಮೆಗಾ ಇದೆ, ಅದ್ರ ಮಧ್ಯೆ ಯಾವುದೇ ಆ್ಯಂಗುಲರ್ ಫ್ರೀಕ್ವೆನ್ಸಿ ಇರೋಲ್ಲ, ಆಮೇಲೆ ನೆಕ್ಸ್ಟ್ 3 ಒಮೆಗಾ. ಅದೇ ಥರ ಇದು ಕೂಡ ಈ ಕೋಎಫಿಷಿಯೆಂಟ್ಸು ಸ್ಪೆಸಿಫಿಕ್ ಆಗಿರ್ಬೇಕಂತ. ಸೊ ದೀಸ್ ಆರ್ ಯೂನಿಕ್ ಫಾರ್ ಎ ಗಿವನ್ ಆಸಿಲೇಷನ್ಸ್. ಸೊ ಈಗ ಹೆಂಗೆ ನಮ್ಮ ಫಿಂಗರ್ ಪ್ರಿಂಟ್ಸ್ ಯೂನಿಕ್ ಅಲ್ವಾ, ನೋ 2 ಪರ್ಸನ್ಸ್ ಇನ್ ದ ಹೋಲ್ ವರ್ಲ್ಡ್ ಹ್ಯಾವ್ ದ ಸೇಮ್ ಫಿಂಗರ್ ಪ್ರಿಂಟ್ಸ್. ಅದೇ ಥರ ಫಾರ್ ಅ ಗಿವನ್ ಆಸಿಲೇಷನ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಆಸ್ ಎ ಯೂನಿಕ್ ಫಂಕ್ಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್. ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಆಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್. ಓಕೆ, ಸೊ ಇದು ತುಂಬ ಹೆಲ್ಪ್ಫುಲ್ ಅಪ್ಪ. ವಾಯ್ಸ್ ರೆಕಗ್ನಿಷನ್ ಕೇಳಿದ್ದೀರ. ಸೊ ಈಗ ಯಾರೋ ಮಾತಾಡಿರ್ತಾರೆ, ಯಾರ್ದೋ ಮಾತಾಡಿರೋದು ರೆಕಾರ್ಡಿಂಗ್ ಇರುತ್ತೆ. ಸೊ ಆ ರೆಕಾರ್ಡಿಂಗಲ್ಲಿ ಅವರೇ ಮಾತಾಡಿರೋದು ಅಂತ ಕಂಡುಹಿಡಿಬೇಕು ಅಂದ್ಕೊಳ್ಳಿ. ಸೊ ಆಗ ಇದು ತುಂಬ ಯೂಸ್ ಮಾಡ್ತಾರೆ ಫೋರಿಯರ್ ಅನಾಲಿಸಿಸ್ನ. ಸೊ ಪ್ರತಿಯೊಬ್ಬ ವ್ಯಕ್ತಿ ವಾಯ್ಸ್ದು ಈ ಕೋಎಫಿಷಿಯೆಂಟ್ಸ್ ಇದೆಯಲ್ಲ, A1 A2 A3 ಹಂಗೆ B1 B2 B3 ಇವುಗಳು ಯೂನಿಕ್ ಆಗಿರ್ತವೆ. ಯಾರೇ ಇಬ್ಬರದು A1 A2 A3 B1 B2 B3 ಇವುಗಳು ಸಮ ಇರೋದಿಲ್ಲ, ಲೈಕ್ ಅವರ್ ಫಿಂಗರ್ ಪ್ರಿಂಟ್ಸ್. ಈಚ್ ಪರ್ಸನ್ಸ್ ವಾಯ್ಸ್ ಹ್ಯಾಸ್ ಯೂನಿಕ್ ಕೋಎಫಿಷಿಯೆಂಟ್ಸ್. ಸೊ ಈ ಕೋಎಫಿಷಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಯೂಸ್ ಫೋರಿಯರ್ ಅನಾಲಿಸಿಸ್ ಫಾರ್ ವಾಯ್ಸ್ ಡಿಟೆಕ್ಷನ್. ಸೊ ಇವಂದೇನಾ ವಾಯ್ಸು, ಯಾರ್ದೋ ಒಬ್ಬರದು ವಾಯ್ಸ್ ರೆಕಾರ್ಡಿಂಗ್ ಇತ್ತು ಅಂದ್ಕೊಳ್ಳಿ, ಅವ್ರದ್ದೇನಾ ಅದು ವಾಯ್ಸು ಅಂತ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ಬೋದು. ಸೊ ಈಗ ಲೈಕ್ ದಟ್. ಸೊ ದಿಸ್ ಫೋರಿಯರ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಎಕ್ಸ್ಪ್ರೆಷನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದನೂ ಭಾರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಎ ಪೀರಿಯಾಡಿಕ್ ಫಂಕ್ಷನ್ ಅಥವಾ ವಿಚ್ ಅಮಂಗ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಆಸಿಲೇಷನ್.
ಆರ್ ವಿಚ್ ಅಮಂಗ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಪೀರಿಯಾಡಿಕ್ ಮೋಷನ್ ಅಂತ ಕೇಳ್ತಾರೆ. ಸೊ ಈ ಥರ ಸಮ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಟರ್ಮ್ಸ್ಗಳಿದ್ರೆ ಅದು ಅಂಥವು ಮಾತ್ರ ಪೀರಿಯಾಡಿಕ್ ಫಂಕ್ಷನ್ ಆಗಿರ್ತವೆ. ಹಂಗೆ ಸ್ಪೆಸಿಫಿಕ್ ಆ್ಯಂಗುಲರ್ ಫ್ರೀಕ್ವೆನ್ಸಿ ಒಮೆಗಾ ಇರಬೇಕು, ಆಮೇಲೆ 2 ಒಮೆಗಾ ಇರಬೇಕು, 3 ಒಮೆಗಾ ಹಂಗೆ ಹೋಗ್ತಾ ಇರಬೇಕು. ಓಕೆನಾ? ಸೊ ಆಮೇಲೆ ಇನ್ನೊಂದು ಪಾಯಿಂಟು, ಸಿಂಗಲ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ ಇಟ್ ರೆಪ್ರೆಸೆಂಟ್ಸ್ ಅ ಸಿಂಪಲ್ ಆಸಿಲೇಷನ್. ಇದು ಕೂಡ ಪೀರಿಯಾಡಿಕ್ ಫಂಕ್ಷನ್ನೇ ಹೇಳುತ್ತೆ. ಸೊ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಎ ಪೀರಿಯಾಡಿಕ್ ಫಂಕ್ಷನ್ ಅಂತ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 4 ಆಪ್ಷನ್ಸ್, 4 ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಯಾವ್ದು ಪೀರಿಯಾಡಿಕ್ ಫಂಕ್ಷನ್ ಅಂತ ಕೇಳ್ತಾರೆ. ಸೊ ಯಾವ್ದು ಪೀರಿಯಾಡಿಕ್ ಫಂಕ್ಷನ್ ಅಂದರೆ ಈ ಥರ ಲೀನಿಯರ್ ಕಾಂಬಿನೇಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್ ಆಗಿ ಬರಿಬೋದು, ಅಥವಾ ಈ ಥರ ಸಿಂಗಲ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ ಇದ್ದರೂ ಅದು ಪೀರಿಯಾಡಿಕ್ ಫಂಕ್ಷನ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ again let us summarize. Any oscillation, however complex it may be in nature, Fourier has given the expression for displacement of that oscillation. How you can write displacement of that oscillation? You can write it as a sum of sine and cosine functions with specific angular frequencies and with specific coefficients. Okay, so this was a very good work done by Fourier, and which is used very much in our daily life in the present day. ಸೊ ಅವತ್ತು ಫೋರಿಯರ್ ಮಾಡಿದ್ದು ಈ ವರ್ಕ್ನ ಇವತ್ತು ತುಂಬ ಯೂಸ್ ಮಾಡ್ಕೋತಾ ಇದ್ದಾರೆ. ಓಕೆ, ಸೊ ದಟ್ಸ್ ಇಟ್. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ಟಾಪಿಕ್ ಹಾರ್ಮೋನಿಕ್ ಆಸಿಲೇಷನ್ಸ್. ಸೊ ಹಾರ್ಮೋನಿಕ್ ಆಸಿಲೇಷನ್ಸ್ ಅಂದ್ರೇನು? ಸೊ ಈಗ ತಾನೇ ಸ್ಟಡಿ ಮಾಡಿದ್ರೆ ನೀವು ಯಾವುದೇ ಆಸಿಲೇಷನ್ನ ಹೆಂಗೆ ಬರಿಬೋದು? ಆ್ಯಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್ ವಿತ್ ಡೆಫಿನೆಟ್ ಆ್ಯಂಗುಲರ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ವಿತ್ ಡೆಫಿನೆಟ್ ಕೋಎಫಿಷಿಯೆಂಟ್ಸ್. ಸೊ ಯಾವುದೇ ಆಸಿಲೇಷನ್ನ ಈ ಥರ ಬರಿಬೋದು. ಇವುಗಳು ಕೋಎಫಿಷಿಯೆಂಟ್ಸ್ ಇವು A1 A2 A3 ಡಾಟ್ ಡಾಟ್ ಡಾಟ್, ಅದೇ ಥರ B1 B2 B3 ಡಾಟ್ ಡಾಟ್ ಡಾಟ್. ಇದು ಆ್ಯಂಗುಲರ್ ಫ್ರೀಕ್ವೆನ್ಸಿಗಳು ಒಮೆಗಾ 2 ಒಮೆಗಾ ಹಂಗೆ ಡಾಟ್ ಡಾಟ್ ಡಾಟ್. ಇದು ಕಾಸ್ ಫಂಕ್ಷನ್ಗೆ ಒಮೆಗಾ 2 ಒಮೆಗಾ. ಸೊ ನೋಡಿ, ಒಮೆಗಾ ಇದ್ದರೆ ನೆಕ್ಸ್ಟ್ 2 ಒಮೆಗಾನೇ ಇರಬೇಕು, ಆಮೇಲೆ 3 ಒಮೆಗಾ ಇರಬೇಕು ಸೈನ್ ಫಂಕ್ಷನ್ಸಲ್ಲಿ. ಅದೇ ಥರ ಕಾಸ್ ಫಂಕ್ಷನ್ಸಲ್ಲೂ ಒಮೆಗಾ ಇದ್ದರೆ ನೆಕ್ಸ್ಟ್ 2 ಒಮೆಗಾ ಇರ್ಬೇಕು, ನೆಕ್ಸ್ಟ್ 3 ಒಮೆಗಾ ಹಂಗೆ ಇರ್ಬೋದು. ಓಕೆನಾ? ಯಾವ್ದಾರು ಒಂದು ಈಗ B2 0 ಆದರೆ ಇದು ಇಡೀ ಫಂಕ್ಷನ್ನೇ ಇರಲ್ಲ ಅಷ್ಟೇ, ಬಟ್ ಆಮೇಲೆ 3 ಒಮೆಗಾನೇ ಬರಬೇಕಾಗುತ್ತೆ ನೆಕ್ಸ್ಟ್. ಅದು ಇಲ್ಲಾಂದ್ರೆ ಮತ್ತು 4 ಒಮೆಗಾನೇ ಬರಬೇಕು. ಸೊ 2 ಒಮೆಗಾ 2 ಒಮೆಗಾ 3 ಒಮೆಗಾ 4 ಒಮೆಗಾ ಇವುಗಳ ಮಿಡ್ಲಲ್ಲಿ ಯಾವುದು ಬರೋಕ್ಕಾಗಲ್ಲ. ಈಗ 2 ಒಮೆಗಾ ಆ್ಯಂಡ್ 3 ಒಮೆಗಾ ಮಿಡ್ಲಲ್ಲಿ ಯಾವುದು ಫಂಕ್ಷನ್ ಇರಲ್ಲ. ಓಕೆನಾ? ಸೊ ಇದ್ದರೆ ಒಮೆಗಾ ಇರುತ್ತೆ, ಆಮೇಲೆ 2 ಒಮೆಗಾ ಇರುತ್ತೆ, ಆಮೇಲೆ 3 ಒಮೆಗಾ, ಆಮೇಲೆ 4 ಒಮೆಗಾ, ಆಮೇಲೆ 5 ಒಮೆಗಾ ಹಂಗೆ ಹೋಗ್ತಾ ಇರುತ್ತೆ. ಯಾವುದೋ ಒಂದು ಮಿಸ್ ಆದರೂ ಆಗ್ಬೋದು ಇವುಗಳಲ್ಲೂ. B2 0 ಆಗ್ಬಿಟ್ರೆ ಇಡೀ ಟರ್ಮ್ ಇರಲ್ಲ. ಅರ್ಥ ಆಯ್ತಲ್ಲ? ಬಟ್ ಅಂತೂ ಇದ್ದರೆ ಇಂಟಗ್ರಲ್ ಮಲ್ಟಿಪಲ್ಸ್ ಆಫ್ ಒಮೆಗಾನೇ ಇರಬೇಕು ಇದ್ದರೆ. ಅರ್ಥ ಆಯ್ತಲ್ಲ? ದೋಸ್ ಟರ್ಮ್ಸ್ ಅಷ್ಟೇ ಇರಬೇಕು. ಸೊ ಇದು ಫೋರಿಯರ್ ಹೇಳಿದ್ದು, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಈಗ ಹಾರ್ಮೋನಿಕ್ ಆಸಿಲೇಷನ್ಸ್ ಅಂದ್ರೇನು? ಸೊ ನಮ್ಮ ನೇಚರಲ್ಲಿ ತುಂಬ ಆಸಿಲೇಷನ್ಸ್ ಹಾರ್ಮೋನಿಕ್. ಈಗ ನೀವು ಲಾಸ್ಟ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡಿದ್ರಿ ದ ಆಸಿಲೇಷನ್ಸ್ ಆಫ್ ಅ ಮಾಸ್ ಅಟ್ಯಾಚ್ ಟು ಅ ಸ್ಪ್ರಿಂಗ್, ಅದೇ ಥರದ ಆಸಿಲೇಷನ್ಸ್ ಆಫ್ ಸಿಂಪಲ್ ಪೆಂಡುಲಮ್, ದೇ ಆರ್ ಆಲ್ ಹಾರ್ಮೋನಿಕ್. ಓಕೆ, ಏನಂಗಾರೆ ಹಾರ್ಮೋನಿಕ್ ಆಸಿಲೇಷನ್ಸ್ ಅಂದರೆ? ಸೊ ಈ ಡೆಫಿನೇಷನ್ ಇಂಪಾರ್ಟೆಂಟ್, ಬರೀರಿ ಇದು. The oscillations ಸೊ ಯಾವ ಆಸಿಲೇಷನ್ಸ್ನ ಸಿಂಗಲ್ ಸೈನ್ ಅಥವಾ ಕೊಸೈನ್ ಫಂಕ್ಷನ್ ಆಗಿ ಬರಿಬೋದು,
ಅಂಥ ಆಸಿಲೇಷನ್ಸ್ನ ಏನಂತ ಕರಿತೀರಾ, ಹಾರ್ಮೋನಿಕ್ ಆಸಿಲೇಷನ್ಸ್ ಅಂತ ಕರಿತೀರ. ನೋಡಿ, ಜಾಸ್ತಿ ಟರ್ಮ್ಸ್ ಇರಬಾರ್ದು. ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನಲ್ಲಿ ಜಸ್ಟ್ ಒಂದು ಕೊಸೈನ್ ಫಂಕ್ಷನ್ ಇರಬೇಕು ಅಥವಾ ಒಂದು ಸೈನ್ ಫಂಕ್ಷನ್ ಇರಬೇಕು ಅಷ್ಟೆ. ಸೊ ಅಂಥದ್ದನ್ನ ಹಾರ್ಮೋನಿಕ್ ಆಸಿಲೇಷನ್ಸ್. ನೋಡಿ, y = a sin omega t or y = a cos omega t. ಇಷ್ಟೇ ನೋಡಿ, ದಿಸ್ ಆರ್ ಹಾರ್ಮೋನಿಕ್ ಆಸಿಲೇಷನ್ಸ್. ಅರ್ಥ ಆಯ್ತಲ್ಲ? ಸೊ ನೀವು ಲಾಸ್ಟ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡಿದ್ರಲ್ಲ, ದ ಆಸಿಲೇಷನ್ಸ್ ಆಫ್ ಎ ಮಾಸ್ ಅಟ್ಯಾಚ್ ಟು ಎ ಸ್ಪ್ರಿಂಗ್, ಆಮೇಲೆ ದಿ ಆಸಿಲೇಷನ್ಸ್ ಆಫ್ ಎ ಸಿಂಪಲ್ ಪೆಂಡುಲಮ್, ಅವೆಲ್ಲ ಹಾರ್ಮೋನಿಕ್ ಆಸಿಲೇಷನ್ಸ್. ಅವುಗಳ ಡಿಸ್ಪ್ಲೇಸ್ಮೆಂಟ್ಗೆ ನಾನು ಈಕ್ವೇಷನ್ ಬರೆದ್ರೆ ಈ ಥರ ಒಂದು ಸಿಂಗಲ್ ಫಂಕ್ಷನ್ ಆಫ್ ಸಿಂಗಲ್ ಸೈನ್ ಫಂಕ್ಷನ್ ಅಥವಾ ಸಿಂಗಲ್ ಕಾಸ್ ಫಂಕ್ಷನ್ ಇರುತ್ತೆ ಅವುಗಳ ಡಿಸ್ಪ್ಲೇಸ್ಮೆಂಟಿನ ಈಕ್ವೇಷನಲ್ಲಿ. ಓಕೆನಾ? ಸೊ ನೆಕ್ಸ್ಟ್, ಸೊ ಮೋಸ್ಟ್ ಆಫ್ ದ ಆಸಿಲೇಷನ್ಸ್ ಇನ್ ನೇಚರ್ ದೇ ಆರ್ ಹಾರ್ಮೋನಿಕ್. ನಮ್ಮ ನೇಚರಲ್ಲಿ ಎಲ್ಲ ಸುಮಾರು ಆಸಿಲೇಷನ್ಸ್ ಇದೆಯಲ್ಲ, ದೇ ಆರ್ ಆಲ್ ಹಾರ್ಮೋನಿಕ್ ಆಸಿಲೇಷನ್ಸ್. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ಸ್. So this is the most important, and about this we will study henceforth. Simple harmonic oscillation ಅಥವಾ simple harmonic motion, SHM ಅಂತ. So what are simple harmonic oscillations? So nodi, very important. So simple harmonic oscillations, they are the oscillations So they are the oscillations which can be expressed as a single sine or cosine function. ಓಕೆನಾ? ಈ ಆಸಿಲೇಷನ್ಗಳನ್ನ ಸಿಂಗಲ್ ಸೈನ್ ಅಥವಾ ಕೊಸೈನ್ ಫಂಕ್ಷನ್ ಆಗಿ ಬರಿಬೋದು. ಆ್ಯಂಡ್ ಆಲ್ಸೋ ದೇ ಶುಡ್ ಹ್ಯಾವ್ ಅ ಕಾನ್ಸ್ಟೆಂಟ್ ಆ್ಯಂಪ್ಲಿಟ್ಯೂಡ್. ಅವುಗಳ ಆ್ಯಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ನೋಡಿ, ಸೊ ಇದನ್ನು ಹಿಂಗೆ ಬರಿಬೋದು ನೀವು. ಈ ಆಸಿಲೇಷನ್ಸ್ನು y = a sin omega t ಅಥವಾ y = a cos omega t. ಓಕೆನಾ? ಬಟ್ ಇದೊಂದೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಎ ಏನಾಗಿರ್ಬೇಕು? ಸೊ ಎ ಏನಾಗಿರ್ಬೇಕು? ಕಾನ್ಸ್ಟೆಂಟ್ ಆಗಿರ್ಬೇಕು. ಇದೇ ದ ಮೇನ್ ಕಂಡೀಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್. This A should be a constant. ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗಬಾರ್ದು. ಸಿಂಗಲ್ ಸೈನ್ ಅಥವಾ ಕೊಸೈನ್ ಫಂಕ್ಷನ್ ಆಗಿ ಬರಿಬೇಕಾಗುತ್ತೆ. ಸಿಂಗಲ್ ಸೈನ್ ಅಥವಾ ಕೊಸೈನ್ ಫಂಕ್ಷನ್ ಆಗಿ ಬರೆದು ಜೊತೆಗೆ ಆ್ಯಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಇರಬೇಕು. ಆ್ಯಂಪ್ಲಿಟ್ಯೂಡ್ ಶುಡ್ ಆಲ್ವೇಸ್ ಬಿ ಕಾನ್ಸ್ಟೆಂಟ್. ಸಚ್ ಆಸಿಲೇಷನ್ಸ್ ಆರ್ ಕಾಲ್ಡ್ ಎಸ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ಸ್ ಆರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. ಓಕೆ, simple harmonic motions are those oscillations in which the oscillation can be expressed as a single sine or cosine function. Along with that, they should have a constant amplitude. Okay, so idakke an example nodi iga. So harmonic oscillation, simple harmonic oscillation nodona. So mass attached to a spring. So ಇದು ಮೇನ್ ಪೊಸಿಷನ್ ಇದು. ಸೊ ಮೇನ್ ಪೊಸಿಷನ್ ಇಂದ ಡಿಸ್ಟರ್ಬ್ ಮಾಡಿ ಬಿಡಿ. ಸೊ ನೋಡಿ, ಆಸಿಲೇಷನ್ಸ್ ಮಾಡ್ತಾ ಇದೆ ಇದೀಗ. ಓಕೆನಾ? ಸೊ ಇದು ಹಾರ್ಮೋನಿಕ್ ಆಸಿಲೇಷನ್ಸ್. ಯಾಕೆ ಗೊತ್ತಾ? ಇದನ್ನ ಒಂದು ಸಿಂಗಲ್ ಸೈನ್ ಫಂಕ್ಷನ್ ಆಗಿ ಅಥವಾ ಕೊಸೈನ್ ಫಂಕ್ಷನ್ ಆಗಿ ಬರಿಬೋದು ನಾವು ಇದನ್ನ, ಈ ಆಸಿಲೇಷನ್ನ. ಆರ್ ಈ ಆಸಿಲೇಷನ್ದು ಡಿಸ್ಪ್ಲೇಸ್ಮೆಂಟ್ನ ಸಿಂಗಲ್ ಸೈನ್ ಅಥವಾ ಕೊಸೈನ್ ಫಂಕ್ಷನ್ ಆಗಿ ಬರಿಬೋದು. ಓಕೆ, ಗುಡ್.
ಬಟ್ ಟೈಮ್ ಕಳೀತಾ ಏನಾಗ್ತಾ ಇರುತ್ತೆ ಗೊತ್ತಾ, ಇದರ ಆ್ಯಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ, ಆಮೇಲೆ ಕೊನೆಗೆ ಆಸಿಲೇಷನ್ ನಿಂತ್ಕೊಂಡ್ಬಿಡುತ್ತೆ. ಸೊ ಇದು ಏನಂದರೆ ದಿಸ್ ಇಸ್ ಎ ಹಾರ್ಮೋನಿಕ್ ಆಸಿಲೇಷನ್ ಅಷ್ಟೇ ಇದು. ಓಕೆ, ಸೊ ಮೋಸ್ಟ್ ಆಫ್ ದ ಆಸಿಲೇಷನ್ಸ್ ಆರ್ ಹಾರ್ಮೋನಿಕ್. As the time passes, gradually the amplitude decreases and the body comes to rest. Okay, but I can treat it as simple harmonic oscillation. ಇದನ್ನೇ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ ಅನ್ಬೋದು. ಯಾವಾಗ ಅಂದರೆ when I study it for a very small interval of time. ನೋಡಿ, ತುಂಬ ಚಿಕ್ಕ ಇಂಟರ್ವಲ್ ಆಫ್ ಟೈಮ್ಗೆ ಸ್ಟಡಿ ಮಾಡಿದ್ರೆ, ಒಂದು 10 ಆಸಿಲೇಷನ್, ಒಂದು 15 ಆಸಿಲೇಷನ್ ಸ್ಟಡಿ ಮಾಡಿದ್ರೆ, ನಾನು ಆ 15 ಆಸಿಲೇಷನಲ್ಲಿ ಆ್ಯಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಅಂತ ಅನ್ಕೋಬಹುದು ನಾವು. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ಹಾರ್ಮೋನಿಕ್ ಆಸಿಲೇಷನ್ಸ್, ಬಟ್ ಐ ಕ್ಯಾನ್ ಟ್ರೀಟ್ ದೆಮ್ ಆಸ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ಸ್ when I study it for a very small interval of time. Okay, okay, so see now, so this is a ಹಾರ್ಮೋನಿಕ್ ಆಸಿಲೇಷನ್. ಟೈಮ್ ಕಳೀತಾ ಏನಾಗುತ್ತೆ ನೋಡಿ, ಫಸ್ಟ್ ಇಷ್ಟು ಕೆಳಗೆ ಹೋಗ್ತಾ ಇರುತ್ತೆ, ಆಮೇಲೆ ನೋಡಿ ಆ್ಯಂಪ್ಲಿಟ್ಯೂಡ್ ಕಮ್ಮಿ ಆಗ್ಬಿಟ್ಟು ಕೊನೆಗೆ ನಿಂತ್ಕೊಂಡ್ಬಿಡುತ್ತೆ. ಇದು ಆ್ಯಕ್ಚುಲ್ ನಡೆಯೋದು. ಯಾಕೆ ಅಂದರೆ ದ ರೀಸನ್ಸ್ ನಿಮಗೆ ಗೊತ್ತಿದೆ. ಏರ್ ರೆಸಿಸ್ಟೆನ್ಸ್, ಇದು ಆಸಿಲೇಟ್ ಮಾಡುವಾಗ ಏರ್ ತಡೀತಾ ಇರುತ್ತೆ. ಅದೇ ಥರ ಇದು ಫ್ರಿಕ್ಷನ್ನು ತಡೀತಾ ಇರುತ್ತೆ ಇದರ ಆಸಿಲೇಷನ್ಸ್ನ. ಸೊ ಅದರಿಂದ ಇದರ ಆ್ಯಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ. ದಿ ಆ್ಯಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್ಸ್ ಗೋಸ್ ಆನ್ ಡಿಕ್ರೀಸಿಂಗ್ ವಿತ್ ಟೈಮ್. ಇದನ್ನೇ ಡ್ಯಾಂಪಿಂಗ್ ಅಂತ ಕರೆಯೋದು. ಸೊ ಡ್ಯಾಂಪಿಂಗ್ ಆಗಿ ಕೊನೆಗೆ ನಿಂತ್ಕೊಂಡ್ಬಿಡುತ್ತೆ. ಸೊ ದಿಸ್ ಇಸ್ ಎ ಹಾರ್ಮೋನಿಕ್ ಆಸಿಲೇಷನ್. ಯಾಕಂದರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಸಿಂಗಲ್ ಸೈನ್ ಫಂಕ್ಷನ್ ಆರ್ ಕೊಸೈನ್ ಫಂಕ್ಷನ್, ಬಟ್ ಇಟ್ಸ್ ಆ್ಯಂಪ್ಲಿಟ್ಯೂಡ್ ಗೋಸ್ ಆನ್ ಡಿಕ್ರೀಸಿಂಗ್, ಚೇಂಜಿಂಗ್. ಓಕೆ, ವೈ ಐ ಟೋಲ್ಡ್ ದ ರೀಸನ್ಸ್, ಏರ್ ರೆಸಿಸ್ಟೆನ್ಸ್, ಫ್ರಿಕ್ಷನ್, ಎಕ್ಸೆಟ್ರಾ. But I can treat this as a simple harmonic oscillation if I study it for a very small interval of time. ತುಂಬ ಚಿಕ್ಕ ಟೈಮ್ ಸ್ಟಡಿ ಮಾಡಿದ್ರೆ ಇದನ್ನ, ಆ ಚಿಕ್ಕ ಟೈಮಲ್ಲಿ ಅದರ ಆ್ಯಂಪ್ಲಿಟ್ಯೂಡ್ ಸೇಮ್ ಇತ್ತು ಅಂತ ಅನ್ಕೋಬೋದಲ್ಲ, ಅಂತ ಏನು ಕಡಿಮೆ ಆಗಿರಲ್ಲ. ಸೊ ಆಗ ಸಿಂಪಲ್ ಹಾರ್ಮೋನಿಕ್ ಅಂತ ಅನ್ಕೋಬೋದು ನಾನು. ಓಕೆ, ಸೊ ವಾಟ್ ಆರ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ಸ್? ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ಸ್ ಆರ್ ದೋಸ್ ಆಸಿಲೇಷನ್ಸ್ whose amplitude remain constant with time and they can be expressed as a single sine or cosine function. ಓಕೆ, ಸೊ ನಿಮ್ಮ ಲಾಸ್ಟ್ ಸೆಕ್ಷನ್ ಈ ಚಾಪ್ಟರ್ದು, ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ ಡ್ಯಾಂಪ್ಡ್ ಹಾರ್ಮೋನಿಕ್ ಆಸಿಲೇಟರ್. ಅಂದರೆ ದಿ ಆಸಿಲೇಟರ್ whose amplitude goes on decreasing with time. That's a last and very interesting topic of this chapter. ಅದು ಲಾಸ್ಟಿಗೆ ಬಂದಾಗ ಅದು ನೋಡೋಣ. ಬಟ್ ಫಾರ್ ಟೈಮ್ ಬೀಯಿಂಗ್ ಲೆಟ್ ಅಸ್ ಸ್ಟಡಿ ಅಬೌಟ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್. So simple harmonic oscillation ಅಂದ್ರೆ they are those oscillations which can be expressed as a single sine or cosine function of constant amplitude. Okay, so henceforth let us study in detail about simple harmonic motion or simple harmonic oscillation. Thank you.